ದಿನದ ಹೋರಾಟಕ್ಕೆ ಭಾರಿ ಬೆಂಬಲ. ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಡಿಸಿ ಕರೆ, ಪರಿಶೀಲನೆಗೆ ಸೂಚನೆ. ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಿಸಬೇಕೆಂದು ನಡೆದು ಬಂದ ಹೋರಾಟವು ಭಾನುವಾರ 16 ದಿನಗಳನ್ನ ಪೂರೈಸಿದೆ. ವಸಂತಿ ಸಮುದಾಯದವರು ಪೊರಕೆ ಹಿಡಿದು ವಿನೂತನವಾಗಿ ಹೋರಾಟವನ್ನ ಮಾಡಿದೆ. ಅಶೋಕ್ ಕಾಲನಿ ನೇಕಾರರು ಮಳೆಯಲ್ಲಿ ಆಗಮಿಸಿ ಹೋರಾಟಕ್ಕೆ ಬೆಂಬಲವನ್ನ ನೀಡಿದರು. ಮೋಪ್ಗಾರ್ ಮರಾಠ ಮುಸ್ಲಿಂ ಸಮುದಾಯದವರು ಕೂಡ ಇಂದು ಬೆಂಬಲವನ್ನ ವ್ಯಕ್ತಪಡಿಸಿ ಹೋರಾಟಕ್ಕೆ ಪುಷ್ಟಿನ ಬಲ ತುಂಬಿದ್ರು. ತಾಲೂಕಾಡಳಿತದ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಬ್ರಹ್ಮಕವಿಯ ಸರ್ವೆ ನಂಬರ್ 80ರಲ್ಲಿ ಸರ್ಕಾರ ಮಂಜೂರು ಮಾಡುವಂತೆ ಆದೇಶಿಸಿದ ಆದೇಶವನ್ನ ತಕ್ಷಣ ನಿಲ್ಲಿಸಿ ಪರಿಶೀಲನೆ ಮಾಡುವಂತೆ ಡಿಸಿ ಅವರು ಸೂಚಿಸಿದ್ದಾರೆ. ಗುರು ಸೇವೆ ಜಂಗಮ ದಾಸೋಹ ಕೆಂದು ನಾನಾವ ಕರ್ಮಂಗಳ ಮಾಡಿದೊಡೆಂದು ನಾನಾವ ಕರ್ಮಂಗಳ ಪ್ರಜಾಸೌಧ ಹೋರಾಟ ಸಮಿತಿಗೆ ಶ್ರೀಕಾಂತ್ ಸಿದ್ದೇಶ್ವರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ ವಂದೇ ವಂದೇ. ಆಗ್ಲೇಬೇಕು ಆಗ್ಲೇಬೇಕು ಪ್ರಜಾಸೌಧ ಆಗಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು ಪ್ರಜಾಸೌಧ ಆಗಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು ಪ್ರಜಾಸೌಧ ಹೋರಾಟ ನಾವು ಯಾರು ಅಂದುಕೊಂಡಿಲ್ಲ. ಅವ್ರ ನಿಯೋಜನೆ ಡಿಸಿ ಅವ್ರಿಗೆ ಭೇಟಿ ಹಾಕುವುದು, ಜಿಲ್ಲಾಧಿಕಾರಿಗಳು ಭೇಟಿ ಹಾಕುವುದು, ಬೆಂಗಳೂರು. ಈಗ ಶಂಕರಣ್ಣ ಸುರಗಾಯಿ ಅವರು ರಾಜು ಭದ್ರಣ್ಣ ಅವ್ರು ಪರ್ಮಿಷನ್ ಕೊಟ್ಟರೆ ನಾಳೆ ನಾವು ಉಪವಾಸ ಸತ್ಯಾಗ್ರಹ ಕುಂಡ್ರಾಕ್ ರೆಡಿ ಅದನಿ ಅನ್ನುವಂಥದ್ದನ್ನು ಹೇಳಿದ್ರು. 8/8/2026 ಶನಿವಾರ ದಿವಸ ಬನಹಟ್ಟಿ ಸಂತೆ ಅವತ್ತು ಆ ಸಂತಿ ಸಹಿತ ಬಂದ್ ಮಾಡಿ, ಸಂಪೂರ್ಣ ಬನಹಟ್ಟಿ ಬಂದ್ ಮಾಡಿ ಸರದಿ ಸತ್ಯಾಗ್ರಹ ಎಲ್ಲ ಹಿರಿಯರ ಒಂದು ಅಪ್ಪಣೆ ಮೇರೆಗೆ ನಾವು ಪ್ರಾರಂಭ ಮಾಡಿದ್ವಿ. ಪಿಕ್ಚರ್ ಅಭಿ ಬಾಕಿ ಹೇ. ಎಲ್ಲಾ ಸಮಾಜದವರು ಅವರವ್ರ ಶಕ್ತಿ ಏನನ್ನುವಂಥದ್ದನ್ನ ವಾದ್ಯ ಮೇಳಗಳೊಂದಿಗೆ ಬನಹಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಈ ವೇದಿಕೆಗೆ ಬರಾಕತ್ತಾರೆ. ಸೆಪ್ಟೆಂಬರ್ 20ನೇ ತಾರೀಕಿನವರೆಗೂ ಕೂಡ ಈಗಾಗಲೇ ನಿಗದಿ ಆಗಿರ್ತಕ್ಕಂಥ ಪಟ್ಟಿ ಮಲ್ಲು ತುಂಗಳ ಅವ್ರ ಕಡೆ ಐತಿ. ಅದಕ್ಕೆ ಸಾವುಕಾರ ಅವ್ರನ್ನ ನಾವು ಯಾರನ್ನೂ ನಿರಾಶೆ ಮಾಡಕ್ ರೆಡಿ ಇಲ್ಲ. ನಿಮ್ಮ ಸರದಿ ಬಂದ್ಕೊಳ್ಳಿ, ನಾವಾಗಿ ನಿಮ್ಗೆ ಹೇಳ್ತೀವಿ. ಅವತ್ತ ನಿಮಗೆ ಶಕ್ತಿ ತುಂಬುವಂತ ಕೆಲಸನೂ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾ ಈಗ ಹೇಳಕ್ಕೆ. ಅದಕ್ಕೆ ನಾವು ಯಾವುದೋ ದುಡುಕೋದು ಬೇಡ.